ಪ್ರೀತಿಯ ಭಕ್ತಾದಿಗಳಿಗೆ ಅನಂತ ಜೀವನಗಂಗಾ ವಾಹಿನಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಶ್ರೀರಾಮಕೃಷ್ಣರ ಸ್ಮರಣೆಗಳೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ಇಂದಿನ ವಿಷಯ ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ಅಭೇದಾನಂದರು. ಸ್ವಾಮಿ ಅಭೇದಾನಂದರು 2 ಅಕ್ಟೋಬರ್ 1866ರಲ್ಲಿ ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ಕಾಳಿ ಪ್ರಸಾದ್ ಚಂದ್ರ. ಇವರ ತಂದೆ ರಸಿಕ್ಲಾಲ್ ಚಂದ್ರ ಮತ್ತು ತಾಯಿ ನಯನತಾರಾದೇವಿ. ಕಲ್ಕತ್ತಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅಂತಿಮ ಪರೀಕ್ಷೆಗೆ ಓದುತ್ತಿದ್ದಾಗ ಅವರು ದಕ್ಷಿಣೇಶ್ವರಕ್ಕೆ ಹೋಗಿ ಶ್ರೀರಾಮಕೃಷ್ಣರನ್ನು ಭೇಟಿಯಾದರು. ನಂತರ 1885ರಲ್ಲಿ ಅವರು ತಮ್ಮ ಕೊನೆಯ ಅನಾರೋಗ್ಯದಲ್ಲಿ ಇರುವ ಸಮಯದಲ್ಲಿ ಮೊದಲು ಶಾಂಪುಕಾರ್ನಲ್ಲಿ ಮತ್ತು ನಂತರ ಕಲ್ಕತ್ತಾ ಬಳಿಯ ಕಾಸಿಪುರ್ ಗಾರ್ಡನ್ ಹೌಸಿನಲ್ಲಿ ಅವರೊಂದಿಗೆ ಇರಲು ಮನೆಯಿಂದ ಹೊರಟರು. 1886ರಲ್ಲಿ ಶ್ರೀರಾಮಕೃಷ್ಣರ ನಿರ್ಣಯದ ಬಳಿಕ ಬಾರಾನಗರದಲ್ಲಿ ತೀವ್ರ ಸಾಧನೆಗೆ ತೊಡಗಿದರು. ಧ್ಯಾನದಲ್ಲಿ ಮುಳುಗಿದ ಅವರಿಗೆ ಕಾಳಿ ತಪಸ್ವಿ ಎಂಬ ಹೆಸರು ಬಂದಿತು. ಶ್ರೀರಾಮಕೃಷ್ಣರ ನಿರ್ಣಯದ ಬಳಿಕ ಅವರು ವಿವೇಕಾನಂದರು ಹಾಗೂ ಇತರರೊಂದಿಗೆ ಔಪಚಾರಿಕ ಸನ್ಯಾಸಿಯಾಗಿದ್ದರು. ಸನ್ಯಾಸಿಯಾಗಿ ತಮ್ಮ ಜೀವನದ ಮುಂದಿನ 10 ವರ್ಷಗಳ ಕಾಲ ಅವರು ಸಂಪೂರ್ಣವಾಗಿ ಧ್ಯಾನವನ್ನು ಅವಲಂಬಿಸಿ ಭಾರತಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಿದರು. ಈ ಸಮಯದಲ್ಲಿ ಅವರು ಲಿಂಗಸ್ವಾಮಿ ಮತ್ತು ಸ್ವಾಮಿ ಭಾಸ್ಕರಾನಂದರಂತಹ ಹಲವಾರು ಪ್ರಸಿದ್ಧ ಋಷಿಗಳನ್ನ ಭೇಟಿಯಾದರು. ಅವರು ಗಂಗೆ, ಯಮುನೆ ಮೂಲಗಳಲ್ಲಿ ಹೋಗಿ ಮತ್ತು ಹಿಮಾಲಯದಲ್ಲಿ ಧ್ಯಾನ ಮಾಡಿದರು. ಅವರು ಪ್ರಬಲ ವಾಗ್ಮಿ, ಸಮೃದ್ಧ ಬರಹಗಾರ, ಯೋಗಿ ಮತ್ತು ಭಕ್ತಿ ಭಾವದಿಂದ ಕೂಡಿದ ಬುದ್ಧಿಜೀವಿಯಾಗಿದ್ದರು. 1896ರಲ್ಲಿ ವಿವೇಕಾನಂದರು ಲಂಡನ್ನಲ್ಲಿದ್ದಾಗ ಅಭೇದಾನಂದರನ್ನು ತಮ್ಮೊಂದಿಗೆ ಸೇರಿ ಪಶ್ಚಿಮದಲ್ಲಿ ವೇದಾಂತದ ಸಂದೇಶವನ್ನು ಪ್ರಚಾರ ಮಾಡಲು ಕೇಳಿಕೊಂಡರು. ಅವರು ಅದನ್ನು ಬಹಳ ಯಶಸ್ವಿಯಾಗಿ ಮಾಡಿದರು. 1897ರಲ್ಲಿ ವಿವೇಕಾನಂದರು ನ್ಯೂಯಾರ್ಕ್ನಲ್ಲಿ ವೇದಾಂತ ಸೊಸೈಟಿಯ ಉಸ್ತುವಾರಿ ವಹಿಸಲು ಕೇಳಿಕೊಂಡಾಗ ಅವರು ಅಮೆರಿಕಕ್ಕೆ ಹೋದರು. ಅಲ್ಲಿ ಅವರು ಸುಮಾರು 25 ವರ್ಷಗಳ ಕಾಲ ವೇದಾಂತದ ಸಂದೇಶಗಳನ್ನು ಮತ್ತು ತಮ್ಮ ಗುರುಗಳ ಬೋಧನೆಗಳನ್ನು ಬೋಧಿಸಿದರು. USA, ಕೆನಡಾ, ಮೆಕ್ಸಿಕೋ, ಜಪಾನ್ ಮತ್ತು ಹಾಂಗ್ಕಾಂಗ್ಗೆ ಪ್ರಯಾಣಿಸಿದರು. ಅಂತಿಮವಾಗಿ ಹೊನಲುವಿನಲ್ಲಿ ನಡೆದ ಪ್ಯಾನ್ ಪೆಸಿಫಿಕ್ ಶಿಕ್ಷಣ ಸಮ್ಮೇಳನದಲ್ಲಿ ಭಾಗವಹಿಸಿದ ನಂತರ ಅವರು 1921ರಲ್ಲಿ ಭಾರತಕ್ಕೆ ಮರಳಿದರು. ಸ್ವಾಮಿ ಅಭೇದಾನಂದರು ಕಟ್ಟುನಿಟ್ಟಿನ ಸಸ್ಯಾಹಾರಿಯಾಗಿದ್ದರು. 1898ರಲ್ಲಿ ನ್ಯೂಯಾರ್ಕ್ನ ಸಸ್ಯಾಹಾರಿ ಸೊಸೈಟಿಗೆ ಹಿಂದೂ ಏಕೆ ಸಸ್ಯಾಹಾರಿಯಾಗಿದ್ದಾನೆ ಎಂಬ ವಿಷಯದ ಕುರಿತು ಭಾಷಣ ಮಾಡಿದರು. 1922ರಲ್ಲಿ ಅವರು ಹಿಮಾಲಯವನ್ನು ಕಾಲ್ನಡಿಗೆಯಲ್ಲಿ ದಾಟಿ ಟಿಬೆಟ್ ತಲುಪಿದರು. ಅಲ್ಲಿ ಬೌದ್ಧ ತತ್ವಶಾಸ್ತ್ರ ಮತ್ತು ಟಿಬೆಟಿಯನ್ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿದರು. ಸ್ವಾಮಿ ಅಭೇದಾನಂದರು 1923ರಲ್ಲಿ ಕಲ್ಕತ್ತಾದಲ್ಲಿ ರಾಮಕೃಷ್ಣ ವೇದಾಂತ ಮಠ ಎಂದು ಕರೆಯಲಾಗುತ್ತದೆ. 1924ರಲ್ಲಿ ಬಂಗಾಳ ಪ್ರೆಸಿಡೆನ್ಸಿ ಡಾರ್ಜಿಲಿಂಗ್ನಲ್ಲಿ ರಾಮಕೃಷ್ಣ ವೇದಾಂತ ಮಠವನ್ನು ಸ್ಥಾಪಿಸಿದರು. ಅವರು 1927ರಿಂದ 1938ರವರೆಗೆ ಸಂಪಾದಿಸಿದ ರಾಮಕೃಷ್ಣ ವೇದಾಂತ ಸೊಸೈಟಿಯ ಮಾಸಿಕ ಪತ್ರಿಕೆಯಾದ ವಿಶ್ವವಾಣಿಯನ್ನು ಪ್ರಕಟಿಸಲು ಪ್ರಾರಂಭಿಸಿದರು. ಇದು ಇಂದಿಗೂ ಪ್ರಕಟವಾಗುತ್ತಿದೆ. 1936ರಲ್ಲಿ ಶ್ರೀರಾಮಕೃಷ್ಣರ ಶತಮಹೋತ್ಸವದ ಅಂಗವಾಗಿ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದ ಧರ್ಮಗಳ ಸಂಸತ್ತಿನ ಅಧ್ಯಕ್ಷತೆ ವಹಿಸಿದ್ದರು. ಸ್ವಾಮಿ ಅಭೇದಾನಂದರು ಸೆಪ್ಟೆಂಬರ್ 8, 1939 ರಾಮಕೃಷ್ಣ ವೇದಾಂತ ಮಠದಲ್ಲಿ ನಿಧನರಾದರು. ಅವರು ಶ್ರೀರಾಮಕೃಷ್ಣರ ಕೊನೆಯ ಬದುಕುಳಿದ ನೇರ ಶಿಷ್ಯರಾಗಿದ್ದರು. ಅವರು ಬರೆದಂತಹ ಪ್ರಸಿದ್ಧ ಪುಸ್ತಕಗಳು ಯಾವುದೆಂದರೆ ಹಿಂದೂ ಸಸ್ಯಾಹಾರಿ ಯಾಕೆ ಆಗಿದ್ದಾನೆ, ಯೋಗಿಯಾಗುವುದು ಹೇಗೆ, ಶ್ರೀರಾಮಕೃಷ್ಣರ ಹೇಳಿಕೆಗಳು,
ಭಾರತ ಮತ್ತು ಅದರ ಜನರು ಹೇಗೆ ಹಲವಾರು. ಸ್ವಾಮಿ ಅಭೇದಾನಂದರ ವಿಷಯವಾಗಿ ನಿಮ್ಮೊಂದಿಗೆ ಪ್ರಸ್ತಾಪಿಸಿದ್ದೇವೆ. ಇದು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಶ್ರೀರಾಮಕೃಷ್ಣರನ್ನು ಸ್ಮರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸಲು ಆಶಿಸುತ್ತೇವೆ. ಜೈ ಶ್ರೀರಾಮಕೃಷ್ಣ.